ಹಾಯ್ ಫ್ರೆಂಡ್ಸ್, ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಸೊಪ್ಪಿನ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಪಾಲಕ್ ಸೊಪ್ಪು ನಾನು ಒಂದು ಕಟ್ಟು ತೆಗೆದುಕೊಂಡಿದ್ದೀನಿ, ಸಣ್ಣದಾದಂತಹ ಕಟ್ಟು. ನೋಡಿ, ಪಾಲಕ್ ಸೊಪ್ಪು ಅಂತಂದರೆ ಈ ರೀತಿ ಇರುತ್ತೆ, ನೀವು ನೋಡಿರ್ತೀರ ಅನಿಸುತ್ತೆ. ಇದೇ ಪಾಲಕ್ ಸೊಪ್ಪು, ಅದನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಅದರಲ್ಲಿ ಕಾಲು ಭಾಗಕ್ಕಿಂತ ಒಂದು ಸ್ವಲ್ಪ ಹೆಚ್ಚಾಗಿ ಕೊತ್ತಂಬರಿ ಸೊಪ್ಪನ್ನು ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ, 1.5 ಗಡ್ಡೆ ಬೆಳ್ಳುಳ್ಳಿ, 4 ಟೊಮೆಟೊ, ನೋಡಿ ಈ ಸೈಜ್ ಟೊಮೆಟೊ ಒಂದು 4 ತೆಗೆದುಕೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡು. ಕಾಯಿ ತುರಿ, ಮಿಕ್ಸ್ ಮಸಾಲೆ ಪುಡಿ 2 ಸ್ಪೂನು, 2 ಈರುಳ್ಳಿ, 15 ಹಸಿಮೆಣಸಿನ್ಕಾಯಿ, ನೋಡಿ ಇಷ್ಟು ತೊಗರಿಬೇಳೆ ತೆಗೆದುಕೊಂಡಿದ್ದೀನಿ. ಈಗ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಎಲ್ಲ ಇಂಗ್ರೀಡಿಯೆಂಟ್ಸು ಈ ರೀತಿ ತೆಗೆದುಕೊಂಡಿದ್ದೀನಿ. ಈಗ ಈ ಪಾತ್ರೆಗೆ ನಾನು 2 ಚೆಂಬು ನೀರನ್ನು ತೆಗೆದುಕೊಳ್ತಾ ಇದ್ದೀನಿ. ಈ ಚೆಂಬಲ್ಲಿ ಈಗ ಪಾತ್ರೆನ ಸ್ಟವ್ ಮೇಲೆ ಇಟ್ಟು ನಾನು ಮೊದಲು ಹಸಿಮೆಣಸಿನ್ಕಾಯಿ 15 ಸೇರಿಸ್ತಾ ಇದ್ದೀನಿ. ಮತ್ತು ಪಾಲಕ್ ಸೊಪ್ಪು ಕಟ್ ಮಾಡ್ಕೊಂಡಿರೋದಂತ ಸೇರಿಸ್ತಾ ಇದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು ಕೂಡ ಅದರ ಜೊತೆನೇ ಸೇರಿಸ್ತಾ ಇದ್ದೀನಿ. ಮತ್ತು ಅದರ ಜೊತೆನೇ ತೊಗರಿಬೇಳೆ ಕೂಡ ಸೇರಿಸ್ತಾ ಇದ್ದೀನಿ. ಬೇಳೆ ಸ್ವಲ್ಪ ಜಾಸ್ತಿನೇ ತಗೋಬೇಕಾಗುತ್ತೆ, ಯಾಕಂದರೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ಬೇಳೆ ಒಂದು 1/4 kg ಬೇಳೆನೇ ತೆಗೆದುಕೊಳ್ಳಿ, ತುಂಬ ಟೇಸ್ಟ್ ಆಗಿರುತ್ತೆ. ಮತ್ತು ಅದರ ಜೊತೆಗೇ ಒಂದೇ ಒಂದು ಬದನೆಕಾಯನ್ನು ಹಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ. ಈಗ ಇಷ್ಟೂ ಬೇಯ್ತಾ ಇರಲಿ, ಚೆನ್ನಾಗಿ ಬೇಯಬೇಕು. ಈಗ ನಾವು ಪುಟಾಣಿ ಕಳ್ಳಿಗೆ ನೋಡಿ 2 ಸ್ಪೂನು ಮಿಕ್ಸ್ ಮಸಾಲೆ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಬೆಳ್ಳುಳ್ಳಿ ಕೂಡ ಸೇರಿಸ್ತಾ ಇದ್ದೀನಿ. ಇವೆರಡನ್ನು ನಾವು ಪುಟಾಣಿ ಕಲ್ಲಲ್ಲಿ ಚೆನ್ನಾಗಿ ನಾವು ಕುಟ್ಕೊಳ್ಳೋಣ. ಈ ರೀತಿ ಬೆಳ್ಳುಳ್ಳಿ ಜೊತೆ ನಾವು ಮಸಾಲೆ ಪುಡಿ ಜೊತೆ ಬೆಳ್ಳುಳ್ಳಿ ಕುಟ್ಕೊಳ್ಳೋದ್ರಿಂದ ಸಾಂಬಾರು ತುಂಬಾ ಒಳ್ಳೆ ಪರಿಮಳ ಬರುತ್ತೆ ಫ್ರೆಂಡ್ಸ್. ಈಗ ಇದರ ಜೊತೆಗೇ ನಾವು ಈರುಳ್ಳಿನ ಕಟ್ ಮಾಡ್ಕೊಂಡಿರುವಂತಹ 2 ಈರುಳ್ಳಿನ ಸುಮ್ಮನೆ ತರಿಯಾಗಿ ಜಜ್ಜಿಕೊಳ್ಳೋಣ. ನೋಡಿ, ಈರುಳ್ಳಿ ಈ ರೀತಿ ತರಿಯಾಗಿ ಜಜ್ಜಿಕೊಂಡಿದ್ದೀವಿ. ಅದರ ಜೊತೆಗೇ ನಾವು ಈ ಮಸಾಲೆ ಪುಡಿ ಎಲ್ಲ ಕೂಡ ಅದರ ಜೊತೆಗೇ ತೆಗೆದುಕೊಂಡ್ಬಿಡೋಣ. ನೋಡಿ, ಈ ರೀತಿ ಬೇಳೆ ಸೊಪ್ಪು ಬೇಯುವಾಗ ನಾವು ಟೊಮೆಟೊ ಕೂಡ ಸೇರಿಸ್ಬಿಡೋಣ. ಈಗ ಸ್ವಲ್ಪ ಬೆಂದಾದ್ಮೇಲೆ ಟೊಮೆಟೊ ಸೇರಿಸ್ಬೇಕು, ಯಾಕಂದರೆ ಬೇಳೆ ಬೇಗ ಬೇಯಲ್ಲ. ಅದರಿಂದಾಗಿ ಹುಳಿ ಇದ್ದರೆ ನಾವು ಪಾತ್ರೆಯಲ್ಲಿ ಬೇಯಿಸುವಾಗ ಉಕ್ಕಿ ಬರದಿರ ಇರಬೇಕು ಅಂತಂದರೆ ಸ್ವಲ್ಪ ಆಯಿಲನ್ನು 1 ಸ್ಪೂನಷ್ಟು ಆಯಿಲನ್ನು ಸೇರಿಸಿದರೆ ಉಕ್ಕಿ ಬರೋದಿಲ್ಲ, ಬೇಗನೆ ಬೆಂದು ಬೇಯುತ್ತೆ. ಈ ಕುಟ್ಟುಕೊಂಡಂತಹ ಮಸಾಲೆ ಜೊತೆಗೆ ಸ್ವಲ್ಪ ಜೀರಿಗೆನ ಸೇರಿಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ಹುಣಸೆಹಣ್ಣನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ. ತುಂಬ ಹುಣಸೆಹಣ್ಣು ಬೇಡ, ಹುಳಿ ಇದ್ದರೆ ಚೆನ್ನಾಗಿರೋದಿಲ್ಲ ಸಾಂಬಾರು. ನೋಡಿ, ಇಷ್ಟೇ ಹುಣಸೆಹಣ್ಣು ಸೇರಿಸ್ತಾ ಇರೋದು ನಾನು. ಈ ರೀತಿ ಪಾತ್ರೆಯಲ್ಲಿ ಬೇಯಿಸಿ ಸಾಂಬಾರು ಮಾಡಿದರೆ ಫ್ರೆಂಡ್ಸ್, ಎಷ್ಟು ಮುದ್ದೆ ತಿಂತೀರಾ, ಎಷ್ಟು ಅನ್ನ ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬೇಳೆ ಚೆನ್ನಾಗಿ ಬೆಂದಿದೆಯಾ ನೋಡೋಣ. ಬೇಳೆ ಎಲ್ಲ ದಬ್ಬೆ ಹೊಡಿತಾ ಇದೆ. ಇನ್ನೇನು ಬೇಳೆ ಬೆಂದ ಹಾಗೆ, ಇನ್ನೊಂದು 2 ನಿಮಿಷ ಬಿಟ್ಕೊಂಡು ನೋಡೋಣ ಫ್ರೆಂಡ್ಸ್. ಇನ್ನೊಂದು 2 ನಿಮಿಷ ಆದರೆ ಬೇಳೆ ಚೆನ್ನಾಗಿ ಬೇಯುತ್ತೆ. ಬೇಳೆ ಸೀದೋದ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಹಾಗೆ ಪ್ಲೇಟನ್ನು ಮುಚ್ಚಿಬಿಡೋಣ ಒಂದು 2 ನಿಮಿಷ. ನೋಡಿ, ಬೇಳೆ ಚೆನ್ನಾಗಿ ಬೆಂದಿದೆ, ಸೀದೋಗ್ತಾ ಇದೆ. ಈಗ ನಾವು ನೋಡಿ ಕುಟ್ಟುಕೊಂಡಂತಹ ಮಸಾಲೆ ಪುಡಿ ಎಲ್ಲ ಸೇರಿಸೋಣ. ಮತ್ತು ಕಾಯಿ ತುರಿ ಸ್ವಲ್ಪ
ಸೇರಿಸೋಣ. ಕಾಯಿ ತುರಿ ನಿಮಗೆ ಇಷ್ಟ ಇದ್ದರೆ ಸೇರಿಸ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈಗ ಸಾಂಬಾರಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ನಾವು ಚೆನ್ನಾಗಿ ಕಲಸೋಣ. ಸಾಂಬಾರಂದರೆ ಒಳ್ಳೆ ಟೇಸ್ಟ್ ಸಾಂಬಾರು ಫ್ರೆಂಡ್ಸ್. ಈ ಸಾಂಬಾರನ್ನು ನೀವು ಒಂದು ಸಲ ಟ್ರೈ ಮಾಡಿ ಎಷ್ಟು ರುಚಿ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಪಾತ್ರೆಯಲ್ಲಿ ಪ್ಲೇಟನ್ನು ಮುಚ್ಚೋಣ ಒಂದು 5 ನಿಮಿಷ. 5 ನಿಮಿಷದ ನಂತರ ನಾವು ಪ್ಲೇಟನ್ನು ತೆಗೆದು ನೋಡೋಣ. ಮಧ್ಯದಲ್ಲಿ ಒಂದು ಸಲ ನೀವು ಕಲಿಸ್ಕೊಳ್ಳಿ. ಒಂದು ಸಲ 2 ಸಲ ಕಲಿಸಿದರೆ ತುಂಬ ಚೆನ್ನಾಗಿ ಬೇಯುತ್ತೆ. ನೋಡಿ ಚೆನ್ನಾಗಿ ಬೆಂದಿದೆಯಲ್ಲ. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಈಗ ನಾನು ಪಾತ್ರೆಯಲ್ಲಿರುವಂತಹ ತಿಳಿ ಎಲ್ಲ ಮತ್ತೊಂದು ಪಾತ್ರೆಗೆ ತೆಗೆದುಕೊಳ್ತಾ ಇದ್ದೀನಿ. ಈಗ ನಾವು ನೋಡಿ ತಿಳಿ ಎಲ್ಲ ಈ ಪಾತ್ರೆಗೆ ತೆಗೆದುಕೊಂಡಿದ್ದೀನಿ. ಈಗ ಇದನ್ನು ನಾವು ಮಸಿಯೋ ಕಡ್ಡಿಯಿಂದ ಚೆನ್ನಾಗಿ ಮಸದು ಬಿಡೋಣ. ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಮಸಿಬೇಕಾಗತ್ತೆ. ನೋಡಿ ಈ ರೀತಿ ಎಲ್ಲ ನೀಟಾಗಿ ಮಸಿದ್ಕೊಂಡ್ಬಿಡಬೇಕು. ಈಗ ನಾವು ಈ ನೀರನ್ನು ಸಾಂಬಾರಲ್ಲಿ ಇರ್ತಕ್ಕಂಥ ನೀರನ್ನು ಸೇರಿಸೋಣ. ನಾವು ಮಾಮೂಲಿ ನೀರನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಸ್ಟವ್ ಮೇಲೆ ಇಟ್ಟು ಸ್ಟವನ್ನು ಹಚ್ಚಿ 1 ನಿಮಿಷ ಕುದಿಸ್ಕೊಳ್ಳೋಣ ಸಾಂಬಾರು. ಅಷ್ಟರಲ್ಲಿ ಒಗ್ಗರಣೆ ಪಾನನ್ನು ಇಟ್ಕೊಂಡು ಅದಕ್ಕೆ ಒಂದು 3 ಸ್ಪೂನಷ್ಟು ಆಯಿಲನ್ನು ಸೇರಿಸೋಣ. ಸಾಂಬಾರಿಗೆ ಒಗ್ಗರಣೆ ಕೊಡಬೇಕು. ಸ್ವಲ್ಪ ಸಾಸಿವೆ, ಸಿಡಿಸಿಡೆ ಅನ್ನಲಿ ಸಾಸಿವೆ. ಸಾಂಬಾರು ತಳ ಹತ್ತದಿರ ಕಲಸಿ ಒಗ್ಗರಣೆ ಕೊಡೋ ತನಕ ನೋಡಿ ಸಿಡ ಅಂತ ಇದೆ. ಆಗ ಈರುಳ್ಳಿ ಒಂದು ಸ್ವಲ್ಪ ಸೇರಿಸೋಣ. ಮತ್ತು ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಸೇರಿಸೋಣ. ಇಷ್ಟನ್ನು ಫ್ರೈ ಆಗಲಿ. ಒಗ್ಗರಣೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಪಾತ್ರೆಗೆ ಒಂಚೂರು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಯಾಕಂದರೆ ತಣ್ಣೀರು ಒಂದು ಸ್ವಲ್ಪ ಸೇರಿಸಿದ್ದೀವಿ, ಅದರಿಂದಾಗಿ ಸ್ವಲ್ಪ ಉಪ್ಪನ್ನು ಸೇರಿಸಿದರೆ ಸಪ್ಪೆ ಬರ್ದಿರ ಚೆನ್ನಾಗಿ ಟೇಸ್ಟಾಗಿರುತ್ತೆ ಅಂತ. ಈ ಸಾಂಬಾರು ತಿಂತಾ ಇದ್ದರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಹಳ್ಳಿ ಕಡೆ ಮಾಡುವಂಥ ಸಾಂಬಾರು ಇದು. ನಮ್ಮ ಅಮ್ಮ ಅವರೆಲ್ಲ ಹೀಗೆ ಮಾಡೋದು. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಫ್ರೆಂಡ್ಸ್ ಇದು. ಆಯಿತು ಒಗ್ಗರಣೆ. ಈಗ ಒಗ್ಗರಣೆ ಕೊಡೋಣ. ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಆಯಿತು ಸಾಂಬಾರು ರೆಡಿ. ಇಷ್ಟೇ ಕುದಿಸೋದು, ಇನ್ನೇನು ಕುದಿಸಂಗಿಲ್ಲ. ಸುಮ್ಮನೆ ಒಂದು ಕುದಿ ಬಂದರೆ ಸಾಕು. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಸೊಪ್ಪಿನ ಸಾಂಬಾರು ರೆಡಿ ಆಯಿತು. ಈ ಸಾಂಬಾರು ಮುದ್ದಿಗೂ ರೈಸ್ಗೂ ತಿಂತಾ ಇದ್ದರೆ ಇದರ ಜೊತೆಗೆ ಇನ್ನೊಂದು ಹಸಿಮೆಣಸಿನ್ಕಾಯನ್ನು ಕಿವಿಚ್ಕೊಳ್ಳಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಅಷ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ತುಂಬಾ ಟೇಸ್ಟ್ ಆದಂತಹ ಸೊಪ್ಪಿನ ಸಾಂಬಾರು ಈ ರೀತಿ ಮಾಡ್ಕೊಂಡು ತಿಂದ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.